ಸುಮಾರು 10 ವರ್ಷದ ಹಿಂದೆ ಬಾಣಂತಿಯಲ್ಲಿ ಹುಷಾರಿರಲಿಲ್ಲ, ತಲೆ ಸುತ್ತ ಬಿದ್ದೋಗಿದ್ದೆ. ಈ ಅಮ್ಮನವ್ರ ಕ್ಷೇತ್ರ ತುಳ್ದಿಂದ ಅವತ್ತು ಎತ್ಕೊಂಬಂದಿದ್ದು ನಮ್ಮ ಯಜಮಾನ್ರು ಇವತ್ತು ಸಲೀಸಾಗಿ ಓಡಾಡ್ತಾ ಇದ್ದೀನಿ ಅಂದರೆ ಕಾರಣನೇ ಅಮ್ಮನವರು. ಇಲ್ಲಿ ತಡೆ ಹೊಡೆದ್ರೆ ಎಷ್ಟು ಒಳ್ಳೇದಾಗುತ್ತೆ. 1 ರೂಪಾಯಿ ದುಡ್ಡು ತಗೊಂಡಲ್ಲ. ನಾನು ಉಳಿಯೋದಿಲ್ಲ ಅಂದ್ಕೊಂಡಿದ್ದೆ. ನಾನು ಎಲ್ಲ ಆಸ್ಪತ್ರೆಯಲ್ಲಿ ಫುಲ್ಲು ಬಾಡಿ ಸ್ಕ್ಯಾನಿಂಗೇ ಮಾಡಿಸ್ಬಿಟ್ಟಿದ್ದೀನಿ. ಉಳಿಯೋದಿಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ನಾನು ಇಲ್ಲಿಗೆ ಬಂದ ಮೇಲೆ ನಾನು ಸ್ಟಡಿ ಆಗಿಬಿಟ್ಟೆ. ನಾನು ಪವರ್ಫುಲ್ ದೇವರು ಕಾಳಿಕಾಂಬ ಸ್ವಾಮಿ ಅಮ್ಮನವರು ಅಂತ ಫುಲ್ಲು ನನಗೆ ಒಂಥರ ಆಶ್ಚರ್ಯ ಆಗಿಬಿಡ್ತು. ಮುಂದೆ ತಡೆಗೆ ಅಷ್ಟು ಇದಾಗಿಬಿಟ್ಟೆ ನಾನು. ಅಮ್ಮ ಕಾಳಿಕಾಂಬೆಯ ಮಗೆ ನೀಡು ದರ್ಶನ, ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 55 ಕಿಲೋಮೀಟರ್ ಸಮೀಪದಲ್ಲಿದೆ. ನಮಸ್ಕಾರ, ನನ್ನ ಹೆಸರು ನೇತ್ರ ನರಸಿಂಹ ಅಂತ, ವೆಂಕಟಾಪುರದಿಂದ ಬಂದಿದ್ದೀನಿ. ಸುಮಾರು 10 ವರ್ಷದ ಹಿಂದೆ ಬಾಣಂತಿಯಲ್ಲಿ ಹುಷಾರಿರಲಿಲ್ಲ, ತಲೆ ಸುತ್ತ ಬಿದ್ದೋಗಿದ್ದೆ. ಈ ಅಮ್ಮನವ್ರ ಕ್ಷೇತ್ರ ತುಳ್ದಿಂದ ಅವತ್ತು ಎತ್ಕೊಂಬಂದಿದ್ದು ನಮ್ಮ ಯಜಮಾನ್ರು ಇವತ್ತು ಸಲೀಸಾಗಿ ಓಡಾಡ್ತಾ ಇದ್ದೀನಿ ಅಂದರೆ ಕಾರಣನೇ ಅಮ್ಮನವರು. ಸುಬ್ರಹ್ಮಣ್ಯ ಸ್ವಾಮಿಯವರು ಅವ್ರ ಕೃಪೆಯಿಂದ ನಮಗೆಲ್ಲ ಒಳ್ಳೆಯದಾಗಿದೆ. ನಾನು ಇದುವರೆಗೂ ಬದುಕಿದ್ದೀನಿ. ಏನಾದರೂ ನನ್ನ ಮಕ್ಕಳು ತಾಯಿ ಥರ ಆಗಿದ್ದೀನಿ ಅಂದರೆ ಅಮ್ಮನವರೇ ಕಾರಣ ಅದಕ್ಕೆಲ್ಲ. ಇಲ್ಲಿ ತಡೆ ಹೊಡಿತಾರೆ, 1 ರೂಪಾಯಿ ಈಸ್ಕೊಳಲ್ಲ. ಇಂಥ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದಿರೋರು ನಾವೇ ಎಷ್ಟು ಅದೃಷ್ಟವಂತರು ಅಂತ ಹೇಳ್ಬೋದು. ಬಾಣಂತಿಯಲ್ಲಿ ಯಾರೋ ಕೆಡಿಸಿದ್ರು, ಅಮ್ಮನವ್ರ ಕ್ಷೇತ್ರಕ್ಕೆ ಕಾಲಿಟ್ಟದ್ದು ದಿನದಿಂದ ಇಲ್ಲಿವರೆಗೂ ಯಾರು ಏನು ಮಾಡೋಕ್ಕೂ ಆಗಿಲ್ಲ. ಅವತ್ತು ಹೆಂಗಿದ್ದೀನೋ ಇವತ್ತು ಹಂಗೆ ಇದ್ದೀನಿ. ಇಲ್ಲಿ ತಡೆ ಹೊಡೆದ್ರೆ ಎಷ್ಟು ಒಳ್ಳೆಯದಾಗುತ್ತೆ. 1 ರೂಪಾಯಿ ದುಡ್ಡು ತಗೊಂಡಲ್ಲ. ಅಮ್ಮನವ್ರ ಮುಂದೆ ತಡೆ ಹೊಡೆದು ಪೂಜೆ ಮಾಡಿಕೊಡ್ತಾರೆ. ಏನೂ ಆಗಲ್ಲ ಇಲ್ಲಿ ಬಂದವರು. ಇವ್ರ ಆಶೀರ್ವಾದದಿಂದ ಕೃಪೆಯಿಂದ ಇದುವರೆಗೂ ಚೆನ್ನಾಗಿದ್ದೀವಿ. ಆದಷ್ಟು ಭಕ್ತಾದಿಗಳು ಎಲ್ಲೆಲ್ಲಿಂದನೋ ಬರ್ತಾರೆ. ನಮಸ್ಕಾರ ಸರ್, ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ನಮ್ಮ ವೆಂಕಟಾಪುರ. ನಮ್ಮದು ಫಸ್ಟು ನಮಗೆ ಫುಲ್ಲು ಹೆಲ್ತ್ ಇಶ್ಯೂ ಇತ್ತು. ಎಲ್ಲಿ ಆಸ್ಪತ್ರೆಯಲ್ಲಿ ಹೋದ್ರೂ ಫುಲ್ಲು ಬಾಡಿ ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ಲು ಏನು ಫುಲ್ಲು ಸೀರಿಯಸ್ ಆಗಿಬಿಟ್ಟಿದ್ನು. ಯಾರೋ ನಮ್ಗೆ ಬೇಕಾದವರು ಹಿಂಗೆ ಕಣಜೇನಹಳ್ಳಿ ಕೂದ್ರೆ ವಾಸಿ ಆಗುತ್ತೆ ಅಂತ ಹೇಳಿದರು ನಮಗೂ. ನಾನು ಬೇಜಾನ್ ಕಡೆ ತೋರಿಸ್ಕೊಂಡಿದ್ದೆ. ಎಲ್ಲಿ ಹೋದ್ರೂ ವಾಸಿನಂತೂ ಆಗ್ತಿರಲಿಲ್ಲ. ಜಾಸ್ತಿ ಆಗುತ್ತೆ ಹೊರತು ಇನ್ನು ಕಮ್ಮಿನೇ ಅದು ಆಗ್ತಿರಲಿಲ್ಲ. ಆಮೇಲೆ ಯಾರು ಹೇಳಿದ್ರು ನಮಗೆ ಕಣಜೇನಹಳ್ಳಿಗೆ ಹೋಗ್ರಿ ಅಂತ. ಆಮೇಲೆ ಅವರೇ ಕರ್ಕೊಂಬಂದರು. 15 ವರ್ಷದಿಂದ ಅವರೇ ಕರ್ಕೊಂಬಂದು ಸ್ವಾಮಿಗಳನ್ನ ಪರಿಚಯ ಮಾಡಿ ಸ್ವಾಮಿಗಳೆಲ್ಲ ನೋಡಿದ್ರು. ನೋಡಿ ಎಲ್ಲ ತಡೆ ಎಲ್ಲ ಹೊಡೆಸಿದ್ರು. ಆಮೇಲೆ ಒಂದೇ ತಡೆಗೆ ನಂಗೆ ಫುಲ್ಲು ಕ್ಲಿಯರ್ ಆಗಿಬಿಡ್ತು. ಆಗ ನಮ್ಗೆ ನಂಬಿಕೆ ಬಂದುಬಿಡ್ತು. ಪವರ್ಫುಲ್ ದೇವರು ಕಾಳಿಕಾಂಬ ಸ್ವಾಮಿ ಅಮ್ಮನವರು ಅಂತ ಫುಲ್ಲು ನನಗೆ ಒಂಥರ ಆಶ್ಚರ್ಯ ಆಗಿಬಿಡ್ತು. ಮುಂದೆ ತಡೆಗೆ ಅಷ್ಟು ಇದಾಗಿಬಿಟ್ಟೆ. ನಾನು 3 ತಡೆ ಹೊಡೆಸ್ಕೊಂಡೆ ಫುಲ್ಲು ಕ್ಲಿಯರ್ ಆಗಿಬಿಡ್ತು. ನನಗೆ ಏನಿಲ್ಲ. ಆವತ್ತಿಂದ ಬರ್ತೀವಿ ದೇವಸ್ಥಾನಕ್ಕೆ, ಪೂಜೆ ಮಾಡಿಸ್ಕೊತೀವಿ, ಓದ್ತೀವಿ. ಅಮಾಸೆಗೆ ಬರ್ತೀವಿ, ಪೂಜೆ ಮಾಡಿಸ್ಕೊತೀವಿ, ತಗೊತೀವಿ, ಹೋಗ್ತೀವಿ. ಅಮ್ಮನವ್ರು ನೋಡಿದ ತಕ್ಷಣ ಒಂದು ಕ್ಷಣ ರೋಮಾಂಚನ ಆಗುತ್ತೆ. ನಾವಾಗಿರ್ತೀವಿ ಅನ್ನೋದೇ ಆಗಲ್ಲ. ಅಷ್ಟೊಂದು ಪವರ್ಫುಲ್ ಅಮ್ಮ. ಇಲ್ಲಿ ಎಲ್ಲೆಲ್ಲೋಯಿಂದ ಬಂದು ಅಮ್ಮನವ್ರ ದರ್ಶನ ಮಾಡ್ತಾರೆ. ಅಮ್ಮನವ್ರ ಮುಖದ ಕಳೆ ತೇಜಸ್ಸು ನೋಡ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಈ ಅಮ್ಮನ ನೋಡಿದವರು ಇನ್ನೊಂದು ಜನ್ಮನೇ ಬೇಡ ಅನಿಸ್ತೈತೆ. ಎಷ್ಟೋ ಕಡೆ ಅನ್ನೋದಕ್ಕಿಂತ ಈ ಅಮ್ಮನವ್ರ ಕ್ಷೇತ್ರ ತುಳಿದ್ರೆ ಎಲ್ಲೂ ಬೇರೆ ಕಡೆ ಹೋಗೋದೇ ಬೇಡ ಅನಿಸುತ್ತೆ. ಅಷ್ಟು ಪವರ್ಫುಲ್ಲು ಕಾಳಿಕಾಂಬ ಅಂದರೆ. ಮೈ ಜುಮ್ ಅನಿಸ್ತೈತೆ. ಅಮ್ಮನವರೇ ನಮ್ಮ ಮುಂದೆ ಪ್ರತ್ಯಕ್ಷ ಆಗವ್ರೆ ಅನಿಸುತ್ತೆ ನೋಡ್ತಾ ಇದ್ರೆ. ಆ 2 ಕಣ್ಣು ಸಾಲಲ್ಲ ಅಮ್ಮನವ್ರು ನೋಡ್ತಾ ಇದ್ರೆ.
ಎಲ್ಲರೂ ಒಂದ್ಸಲ ಅಲ್ಲ 2 ಸಲ ಅಲ್ಲ, ನಮ್ಮ ಜೀವನ ಪರ್ಯಂತ ಇಲ್ಲವರೆಗೂ ನಮ್ಮ ಮಕ್ಕಳು ಎಷ್ಟು ಜನ ಇದ್ದೀವಿ ಅಷ್ಟು ಜನನು ಕರ್ಕೊಂಬಂದು ಇಲ್ಲೊಂದ್ಸರಿ ನೋಡ್ಸಿದ್ರೆ ಸಾಕು, ಎಲ್ಲ ಪರಿಹಾರ ಆಗುತ್ತೆ. ನನಗಿನ್ನು ಎಷ್ಟು ಜನ್ಮ ಇದ್ದರೂ ಈ ಅಮ್ಮನವ್ರ ಕಡೆಯಿಂದನೇ ಇರಬೇಕು. ಇದುವರೆಗೂ ಇಲ್ಲಿ ಬಂದ ಮೇಲೆ ಇನ್ನೂ ಚೆನ್ನಾಗಿದ್ದೀವಿ. ನಮ್ಗೆ ಯಾರು ಏನೇ ಮಾಡಿದ್ರು ನಮ್ಗೇನು ಆಗಲ್ಲ. ಅಮ್ಮಂದು ಅಮ್ಮನ ಮಾಡಿಸ್ಕೊಂಡು ಮನೇಲಿ ಇಟ್ಕೊಂಡಿದ್ದೀವಿ. ಇನ್ನೂ ಎತ್ತರಕ್ಕೆ ಬೆಳೆದಿದ್ದೀವಿ ನಾವು. ಅಮ್ಮನವ್ರನ್ನ ಬಂದು ಈ ದೇವಸ್ಥಾನಕ್ಕೆ ಬಂದಿದ್ದೆ ಇನ್ನೂ ಎತ್ತರಕ್ಕೆ ಬೆಳೆದಿದ್ದೀವಿ. ಇವಾಗ ಚೆನ್ನಾಗಿದ್ದೀವಿ ನಾವು. ಅಮ್ಮನವ್ರ ಪೂಜೆ ಮಾಡ್ತೀವಿ, ಇಲ್ಲಿಗೆ ಬರ್ತಾ ಇರ್ತೀವಿ, ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಬಂದವ್ರು ಯಾರೂ ಇನ್ನೂ ಕೆಟ್ಟೋಗಿಲ್ಲ, ಚೆನ್ನಾಗಿ ಆಗ್ತಾರೆ ಹೊರತು ಜಾಸ್ತಿ ಕೊಡ್ತಾರೆ. ನಾನು ಉಳಿಯೋದಿಲ್ಲ ಅಂದ್ಕೊಂಡಿದ್ದೆ. ನಾನು ಎಲ್ಲ ಆಸ್ಪತ್ರೆಯಲ್ಲಿ ಫುಲ್ಲು ಬಾಡಿ ಸ್ಕ್ಯಾನಿಂಗೇ ಮಾಡಿಸ್ಬಿಟ್ಟಿದ್ದೀನಿ. ಯಾರು ನೋಡು ನಾರ್ಮಲ್ಲು ಉಳಿಯೋದಿಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಇಲ್ಲಿಗೆ ಬಂದ ಮೇಲೆ ನಾನು ಸ್ಟಡಿ ಆಗಿಬಿಟ್ಟೆ. ನಾನು ಇರಲ್ಲ ಸರ್. ಒಂದ್ಸತಿ ತಡೆ ಹೊಡಿಸ್ಬಿಟ್ರೆ ಇನ್ನು ಅಮಾಸೆ ಬರೋರಿಗೆ ಏನೂ ಇರಲ್ಲ, ಇರೋದು ಇಲ್ಲ. ಫುಲ್ಲು ಕ್ಲಿಯರ್ ಆಗಿಬಿಡುತ್ತೆ. 3 ಅಮಾಸೆ 3 ತಡೆ ಹೊಡಿಸ್ಬಿಟ್ರೆ ಏನೂ ಇರಲ್ಲ, ಫುಲ್ಲು ಕ್ಲಿಯರ್ ಆಗಿಬಿಡುತ್ತೆ. ಇನ್ನೂ ಇಲ್ಲಿ ಬಂದರೆ ಇನ್ನೂ ಒಂದು 2 ಅವರ್ ಇರೋಣ ಅನಿಸ್ತದೆ. ಅಮ್ಮ ದೇವಸ್ಥಾನ ಹತ್ರ ಇನ್ನೂ 2 ಅವರ್ ಇರೋಣ ಅನಿಸ್ತದೆ. ಯಾವಾಗ ಅಮಾಸೆ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಇಲ್ಲಿ ಅಮ್ಮನವ್ರನ್ನ ನೋಡೋಕ್ಕೆ ಅಷ್ಟು ಆನಂದ ಆಗುತ್ತೆ ಸರ್. ಇಲ್ಲಿ ಮೈಯೆಲ್ಲ ಜುಮ್ ಅನ್ನುತ್ತೆ ಸರ್. ಅಮ್ಮ ಎತ್ಬಿಟ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನಮಗೆ ನೋಡ್ತಾ ಇದ್ರೆ ಗರಗರ ಮೈಯೆಲ್ಲ ಜುಮ್ ಅನ್ನುತ್ತೆ. ಅಷ್ಟು ಪವರ್ಫುಲ್ ಅಮ್ಮನವರು. ಎಲ್ಲ ಒಂದ್ಸರಿ ಇಲ್ಲಿ ಅಮ್ಮನವ್ರ ಕ್ಷೇತ್ರಕ್ಕೆ ಒಂದ್ಸರಿ ಕಾಲಿಟ್ ನೋಡ್ರಿ, ಅಮ್ಮನವ್ರ ಪವರ್ ನೋಡಿ ನೀವೇನು ಒಂದ್ಸರಿ ಬರ್ತೀರಾ. ಎಷ್ಟೋ ಸ್ವಾಮಿಗಳು ಹೇಳ್ಬಿಡ್ತಾರೆ, ಆಸ್ಪತ್ರೆಗೆ ಹೋಗ್ರಿ ಅಂತಾರೆ. ನಾನು ತಡೆ ಹೊಡಿಸ್ಬೇಕಂದ್ರೆ ತಡೆ ಹೊಡಿಸ್ಕೊಳ್ರಿ, ವಾಸಿ ಆಗುತ್ತೆ ಅಂತ ಸ್ವಾಮಿಗಳು ಹೇಳ್ಬಿಡ್ತಾರೆ. ಆಸ್ಪತ್ರೆ ಇದ್ರೆ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡ್ಬಿಟ್ಟು ಸ್ವಾಮಿಗಳು ಹೇಳ್ಬಿಡ್ತಾರೆ. ಎಲ್ಲದಕ್ಕೂ ಮೀರಿ ಅಮ್ಮನವ್ರ ಆಶೀರ್ವಾದ ಒಂದಿದ್ರೆ ಏನು ಆಗಲ್ಲ. ಅಂತ ಪವರ್ಫುಲ್ ನಮ್ಮ ಕಾಳಿಕಮ್ಮ. ನಮ್ಮೂರು ಬಂದ್ಬಿಟ್ಟು ನಾವು ಗೋರಿಬಿದ್ನೂರವರು. ಇಲ್ಲಿ ನಾನು ಯೂಟ್ಯೂಬಲ್ಲಿ ನೋಡಿದೆ ಈ ಥರ ಮಾಂತ್ರಿಕ ಪ್ರಯೋಗ ಪ್ರೇತ ಬಾಧೆಗಳಿಗೆ ಇಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದ್ರು. ಬಟ್ ಫಸ್ಟ್ ಟೈಮ್ ಬಂದಾಗ ನೋಡಿದ್ವಿ, ವಾತಾವರಣ ಎಲ್ಲ ಚೆನ್ನಾಗಿದೆ. ಬಟ್ ಯಾವುದೇ ದುಡ್ಡಿನ ತಗೊಳ್ದಿರ ತುಂಬ ಫ್ರೀಯಾಗಿ ಒಂಥರ ಇದ್ರಾಗಿ ಮಾಡ್ತಾರೆ, ನಿಷ್ಠೆಯಿಂದ ಮಾಡ್ತಾರೆ. ಅದು ನಂಗೆ ಇಷ್ಟ ಆಯಿತು. ಯಾರಾದರೂ ಈ ಥರ ಬಾಧೆ ಇರೋರು ಬಂದು ನೋಡಿ ವಿಸಿಟ್ ಮಾಡ್ಬೋದು. ಅಮ್ಮನವರು ತುಂಬ ಪವರ್ಫುಲ್ ಆದ ಶಕ್ತಿ. ನನ್ನ ಮನಸ್ಸಿಗೆ ಅನಿಸಿದ್ದು ಇಟ್ಸ್ ಆಲ್ ಈಸ್ ಗುಡ್. ಇಲ್ಲಿನ ಅಮ್ಮನವ್ರು ತುಂಬ ಪವರ್ಫುಲ್ಲು. ಇಲ್ಲಿ ಯಾವುದೇ ಒಂದು ಮನಿ ಎಕ್ಸೆಪ್ಟೇಷನ್ ಇಲ್ದಿರ ತಡೆ ಪೂಜೆ ಮಾಡ್ತಾರೆ. ತುಂಬ ಪವರ್ಫುಲ್ಲು. ಯಾರಾದರೂ ಈ ಮಾಂತ್ರಿಕ ಬಾಧೆ ಪ್ರೇತ ಬಾಧೆ ಇರೋರು ಬಂದು ಮಾಡಿಸ್ಕೊಳ್ಳಿ. ಅಮ್ಮನವ್ರು ತುಂಬ ಪವರ್ಫುಲ್ ಆಗಿದ್ದಾರೆ. ಆ ಅಮ್ಮನವ್ರ ಅನುಗ್ರಹ ಸಿಗುತ್ತೆ. ನಮ್ಮ ಒಂದು ಗ್ರಹಚಾರದಿಂದ ಈಚೆ ಕಡೆ ಬರ್ಬೋದು. ವೀಕ್ಷಕರೇ, ಶ್ರೀ ಕಾಳಿಕಾಂಬಾ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.